ಇದು ಬೆಳಗ್ಗೆ ಸೊ ನಮ್ಮ ಗೋವಾ ರೈಡ್ಗೆ ಎಲ್ಲ ರೆಡಿ ಆಗಿದೆ. ಸೊ ನಮ್ಮ ಬ್ಯಾಗು ಪ್ಯಾಕ್ ಮಾಡಿ ನಮ್ಮ ಗಾಡಿಗೆ ಹಿಂದೆ ಕಟ್ಬಿಟ್ಟಿದ್ದೀರಿ. ಸೊ ಇವತ್ತು ನಾವು ಗೋವಾಗೆ ಹೋಗೋದು ಇದೇ ಡ್ಯೂಕ್ 2015 ಮಾಡೆಲ್ ಡ್ಯೂಕಲ್ಲಿ. ಸೊ ನಮ್ಮ ರೈಡ್ನ ಎಂಜಾಯ್ ಮಾಡ್ತಾ, ಸೊ ನಮ್ಮ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತಾ. ಸೊ ಇವಾಗ ನಮ್ಮ ಪ್ರಜ್ವಲ್ ಬೋರ್ ಅವರು ಕೂಡ ಬಂದುಬಿಟ್ಟಿದ್ದಾರೆ ನಮ್ಮ ಜೊತೆ. ಸೊ ಈಗ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ಅವರ್ ಜರ್ನಿ. ಅವರು ಇದು ಬೆಳಗ್ಗೆ ಇನ್ನೂ 6 ಗಂಟೆಗೆ ಈ ರೇಂಜಿಗೆ ಟ್ರಾಫಿಕ್ಕು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಇನ್ನು ಕೆ ಆರ್ ಪುರಮಲ್ಲೇ ಇದ್ದೀರಿ. ಕೆ ಆರ್ ಪುರಮಲ್ಲೇ ಈ ರೇಂಜಿಗೆ ಟ್ರಾಫಿಕ್ ಇದೆ ಅಂದರೆ ಇನ್ನು ನೆಲಮಂಗಲ ಎಲ್ಲ ಇನ್ನು ಹೆಂಗಿರತ್ತೋ ಟ್ರಾಫಿಕ್ಕು. ಬೆಂಗಳೂರು ದಾಟೋಷ್ಟಲ್ಲೇ ಆಗತ್ತೆ. ನಾವು ಬೆಳಗ್ಗೆ ಒಂದು 9 ಗಂಟೆ 8 ಗಂಟೆ ಈ ರೇಂಜ್ಗೆಲ್ಲ ಟ್ರಾಫಿಕ್ ಇದ್ದರೆ ಹೋದಂಗೆ ನಾವು ಟೈಮಿಗೆ ರೀಚ್ ಆದಂಗೆ. ಸೊ ರಾತ್ರಿಗೆ ರೀಚ್ ಆಗ್ತಿರೇನೋ ನಾವು ಮೋಸ್ಟ್ಲಿ. ಫುಲ್ ಹಿಂಗೆ ಇದೆ ಗುರು ಟ್ರಾಫಿಕ್ಕು. ಶೋ ಏನು ಗುರು ಇದು, ಇವ್ರು ಯಾರೋ ಫ್ಯಾಮ್ಲಿ ಎಲ್ಲ ಹೊರಟಿದ್ದಾರಪ್ಪ. ಅವನು ಬೆಂಗಳೂರು ಕೇರಳದಿಂದ ಬಂದವನು ಇಲ್ಲಿ ಟ್ರಾಫಿಕ್ ಮಾಡೋಕೆ. ಇವನು ಸಿಗ್ನಲ್ ಒಂದು ಗುರು 1 ಅವರ್ ಲೇಟ್ ಆಗಿದ್ದಕ್ಕೆ ನಮಗೆ ಇಷ್ಟು ಅವಸ್ಥೆಗಳೀಗ. ಸೊ ಇವಾಗೂ ಅಷ್ಟೇ ಬೆಳಗ್ಗೆ ನಾವು ಬೆಂಗಳೂರು ಎಷ್ಟು ಜಲ್ದಿ ಬಿಡ್ತಿರೋ ನಮ್ಗೆ ಅಷ್ಟು ಅಡ್ವಾಂಟೇಜಸ್ ಇದೆ. ಸೊ ರೀಚ್ ಆಗೋಕ್ಕೂ ಅಷ್ಟೇ ಅಡ್ವಾಂಟೇಜಸ್ ಇದೆ. ಸೊ ನೆಕ್ಸ್ಟ್ ಟೈಮ್ ನೀವು ಯಾರನ್ನ ಈ ಥರ ಲಾಂಗ್ ಡ್ರೈವ್ಸ್ ಹೋಗಂಗಿದ್ರೆ ದಯವಿಟ್ಟು ಬೆಳಗ್ಗೆ ಒಂದು 3:30-4 ಗಂಟೆ ಒಳಗಡೆ ಬಿಟ್ಬಿಡಿ. ಇಲ್ಲಾಂದರೆ ನಮ್ಮ ಬೆಂಗಳೂರಲ್ಲಿ 6 ಗಂಟೆಗೆ ಈ ರೇಂಜಿಗೆ ಟ್ರಾಫಿಕ್ ಇರುತ್ತೆ. ಟೈಮ್ ನೋಡಿದ್ರೆ ಸೊ 7:40 ಆಗಿದೆ. ಸೊ ಈಗ ಜಸ್ಟ್ ನಾವು ತುಮಕೂರು ಕ್ರಾಸ್ ಮಾಡಿದ್ದೀರ ಅಷ್ಟೇ. ನಮ್ಗೆ ಇನ್ನೂ ಎಷ್ಟು ಕಿಲೋಮೀಟರ್ಸ್ ಇದೆ ಅಂದರೆ 500 ಕಿಲೋಮೀಟರ್ಸ್ ಇದೆ. ಸೊ 500 ಕಿಲೋಮೀಟರ್ಸ್ ಅಂದರೆ ಆಲ್ಮೋಸ್ಟ್ ಸೊ ಇದು ಅದರಲ್ಲಿ ಬೇರೆ ಬೈಕಲ್ಲಿ 80+ ಹೋಗಿದ್ರೆ ಆಗಲ್ಲ. ಹಿಂಗೆ ಹೋಗ್ಬೇಕಾ? ಹಿಂಗೆ ಹೋಗ್ಬೋದಾ? ಒಳ್ಳೆ ಹೈವೇ ಸಿಕ್ತು ಗುರು. 63 ಮಸ್ತಾಗಿದೆ ಹೈವೇ ಮಾತ್ರ. ಸೊ ಇಲ್ಲಿ ಹೊಡೆಯೋಣ ಒಂದು ಸ್ವಲ್ಪ. ಇದ್ರಲ್ಲಿ ಬೇರೆ 80-90 ಲಾಸ್ಟ್ ಹೋಗ್ತಿದೆ ಇದು ಗಾಡಿ. ಸೊ 100+ ಹೋದರೆ ನಾವು ಜಲ್ದಿ ರೀಚ್ ಆಗ್ಬೋದು. ಗುಬ್ಬಿ ಹೈವೇ ಇದು. ಸೊ ರೋಡ್ ಫುಲ್ಲು ನಮಗೋಸ್ಕರ ಫುಲ್ಲು ಖಾಲಿ ಇದೆ. ಸೊ ಹೆಂಗಂದ್ರೆ ಹಂಗೆ ಹೋಗ್ತಾ ಇದ್ದಾರೆ ಜನ, ಹೆಂಗಂದ್ರೆ ಹಂಗೆ ಬರ್ತಾ ಇದ್ದಾರೆ. ಬಟ್ ಏನು ಪ್ರಯೋಜನ? ಸೊ ನಮ್ಮ ಗಾಡಿಯಲ್ಲಿ ನಾವು 85 ಮೇಲೆ ಹೋಗಂಗಿಲ್ಲ, ಹೋಗಿದೆ ನಮ್ಮ ಪರಿಸ್ಥಿತಿ ಇಲ್ಲಿ. ಹೆಂಗಂದರೆ ಕೈ ಕಾಸು ಕೊಟ್ಬಿಟ್ಟು ಖರ್ಚು ಮಾಡಬೇಡ ಅಂದಂಗೆ ಐತೆ ಇದು ನಮ್ಮ ಪರಿಸ್ಥಿತಿ ಇವಾಗ. ಅಯ್ಯೋ ಏನು ಗುರು ಇದು. ಬಟ್ ಕ್ಲೈಮೇಟ್ ತುಂಬ ಕೋಲ್ಡ್ ಇದೆ. 8 ಗಂಟೆ ಆಗ್ತಾಯಿದೆ ಟೈಮು, ಬಟ್ ಇನ್ನೂ ಮಂಜು ಬೀಳ್ತಾ ಇದೆ. ಸಖತ್ ಕೋಲ್ಡ್ ಇದೆ ಕ್ಲೈಮೇಟ್ ಮಾತ್ರ. ಅಬ್ಬಾ ಬರೀ ಇಂಥದೆಯಾ? ಏಯ್ ನೋಡಿದ್ರ ಪಾಪ ಚಳಿಗೆ ಅವು ಬೆಚ್ಚಗೆ ಮಾಡ್ಕೊತ ಇದ್ದಾವೆ. ಓ ಅಷ್ಟು ಜಲ್ದಿ ಇಲ್ಲಿ ರೋಡ್ ಕ್ಲೋಸ್. ನಿಟ್ಟೂರ್ ಬಟ್ ಸರ್ವಿಸ್ ರೋಡ್ ಆದ್ರೂ ಚೆನ್ನಾಗಿದೆ. ಇದು ಸಖತ್ತಾಗಿ ಮಾಡಿದ್ದಾರೆ ರೋಡು. ಬಟ್ ಇನ್ನು ರೋಡ್ ಓಪನಿಂಗ್ ಮಾಡಿಲ್ಲ. ಓಪನಿಂಗ್ ಮಾಡಿದ್ರೆ ಮಾತ್ರ ಸೈಕಾಗಿರುತ್ತೆ ರೋಡು. ನೋಡಿ ಅಡಿಕೆ ಮರಗಳು. ಈ ಸರ್ವಿಸ್ ರೋಡಿಗೆ ಬಂದರೆ ಇದೊಂದು ಬಾಧೆ. ಅಲ್ಲಲ್ಲಿ ಹಂಸಗಳು ಹಾಕಿರ್ತಾರೆ. ಆ ಹಂಸಗಳಲ್ಲೊಂದು ಬಾಧೆ ಏನಂದರೆ ಎಲ್ಲಿ ಟಚ್ ಆಗುತ್ತೋ ಅಂತ ಇನ್ನೊಂದು ಬಾಧೆ. ಇವೆಲ್ಲ ನಲ್ಲಿ ಈ ಕಡೆ ಎಲ್ಲ ಮನೆಗಳೆಲ್ಲ ಮಸ್ತಾಗಿ ಕಟ್ಕೊಂಡಿದ್ದಾರೆ. ಅವ್ರವ್ರು ಒಂದೊಂದು ಸಪ್ರೇಟ್ ಒಂದೊಂದು ತೋಟದಲ್ಲ ಅವ್ರವ್ರ ಮನೆಗಳು. ಪೀಸ್ ಲೈಫ್ ಇವ್ರದೆಲ್ಲ. ಬಟ್ ದುಡಿಮೆ ಕಮ್ಮಿ ಇರುತ್ತೆ, ಆದ್ರೂ ನೆಮ್ಮದಿ ಜೀವನ.
ಫುಲ್ ಸೆಕ್ಸಿ ವ್ಯೂ ಇದೆ, ಬರೀ ತೋಟಗಳೇ, ಮಸ್ತಾಗಿ ಸೆಕ್ಸಿ ಆಗಿದೆ ಗುರು. ಸಾಯ್ಕ್ ಈ ಕಡೆನೂ ಅಷ್ಟೇ ಸೂಪರ್ ಆಗಿದೆ ಮಚ್ಚಿ. ಇಲ್ಲಿ ತಗೋಬೇಕಾಗಿತ್ತಲೆ ಫೋಟೋಸ್ಲೇ ನಾವ್ಲೆ, ಇಲ್ಲಿ ಫೋಟೋಸ್ ತಗೋಬೇಕಾಗಿತ್ತು ಇರೋ ಲೆಕ್ಕದಲ್ಲಿ. ಸೆಕ್ಸಿ ಸೂಪರ್ ಆಗಿದೆ ಗುರು. ಇನ್ನು ಈ ಥರ ಅನುಭವಗಳು, ಈ ಥರ ಲೊಕೇಶನ್ಗಳು ತುಂಬ ಸಿಗುತ್ತೆ. ನೋಡೋಣ. ನನಗೆ ಇವತ್ತು ನಾನು ಒಂದು ಪರ್ಸನ್ನ ನಾನು ತುಂಬ ಮಿಸ್ ಆಗ್ತಾ ಇದ್ದೀನಿ. ಆ ಒಂದು ಪರ್ಸನ್ ಯಾರು ಅಂದರೆ, ಸೊ ನಿಮ್ಗೆಲ್ಲರಿಗೂ ಗೊತ್ತು, ದ ನಾಟ್ ಡಾಕ್ಟರ್ ಮುನೀರುಲ್ ನಾಟು. ಸೊ ಅವನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಸೊ ಇಂಥ ಖಾಲಿ ರೋಡಲ್ಲಿ ನಮ್ಮ ಗಾಡಿಗಳು ಮಾತ್ರ ಹೋಗ್ತಾ ಇದ್ರೆ ಒಂಥರ ಫೀಲೇ ಬೇರೆ. ಬಟ್ ಅವ್ನಿಗೀಗ ಅಂಗಡಿಯಲ್ಲಿ ಹುಡುಗ ಇಲ್ಲ, ಸೊ ಅವ್ನ ಅಂಗಡಿ ಬಿಟ್ಟು ಬರೋಕ್ಕಾಗಲ್ಲ. ಸೊ ಬಟ್ ನೆಕ್ಸ್ಟ್ ಟೈಮು ಎಲ್ಲರೂ ಒಂದೊಂದು ಗಾಡಿಯಲ್ಲಿ, ಸೊ ಅದೊಂದು ಒಳ್ಳೆ ಪೀಸಾಗಿ ಎಲ್ಲರೂ ಒಂದೊಂದು ಗಾಡಿ ತೊಗೊಂಡು ಆರಾಮಾಗಿ ಬರಬೇಕು ಅಂತ ನನಗೆ ಅದೊಂದು ಆಸೆ ಇದೆ. ನೋಡೋಣ ಎಷ್ಟು ಆಸೆ ಆಗುತ್ತೆ ಅಂತ ನೋಡೋಣ. ಸೊ ಎಲ್ಲರಿಗೂ ಹುಡುಗರಿಗೆ ಆಲ್ಮೋಸ್ಟ್ ಇದೇ ಥರ ಆಸೆಗಳಿರುತ್ತೆ, ಸಣ್ಣ ಸಣ್ಣ ಆಸೆಗಳು. ಹುಡುಗಿರ ಥರ ದೊಡ್ಡ ದೊಡ್ಡ ಆಸೆಗಳಿರಲ್ಲ. ಕೋಟಿಗಳಿರೋರನ್ನ ಮದುವೆ ಆಗಬೇಕು, 1000 ಕೋಟಿ ಇರೋರ್ನ ಮದುವೆ ಆಗಬೇಕು ಅಂತ. ಬಟ್ ಹುಡುಗರ ಆಸೆ ಏನಿರುತ್ತೆ ಅಂದರೆ ಕೋಟಿ ದುಡ್ಡು ಮಾಡಿ ಮದುವೆ ಆಗಬೇಕು ಅಂತಿರುತ್ತೆ. ಆ ಥರ ಚಿಕ್ಕ ಚಿಕ್ಕ ಆಸೆಗಳು ನಮ್ಮ ಹುಡುಗರದೆಲ್ಲ, ದೊಡ್ಡ ಆಸೆ ಏನಿಲ್ಲ. ಓ ವೆಲ್ಕಮ್ ಗಾಯ್ಸ್. ಸೊ ಜಸ್ಟ್ ಈಗ ತಾನೇ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಟಿಪ್ಟೂರಿಂದ ಹೊರಟಿದ್ದೀರಿ. ಸೊ ಇಲ್ಲಿ ಈಗ ತಾನೇ ಎಲ್ಲ ಕಾಲೇಜಸ್ ಎಲ್ಲ ಬಿಟ್ಟಂಗಿದ್ದಾರೆ. ಒಳ್ಳೊಳ್ಳೆ ಹುಡುಗರು ಹುಡುಗಿರು ಎಲ್ಲ ಒಳ್ಳೊಳ್ಳೆ ಕಪಲ್ಸ್ ಎಲ್ಲ ಈಚೆ ಸುತ್ತ ಆಡ್ತಿದ್ದಾರೆ. ಸೊ ನಮ್ಮ ಪ್ರಜ್ವಲ್ ಬ್ರೋ ಅವರು ಯಾರನ್ನ ಹುಡುಗಿ ಚೆನ್ನಾಗಿದ್ರೆ ನಿಲ್ಲಿಸಿ, ಸೊ ಚಾಕ್ಲೇಟ್ ಇದೆ ಕೊಟ್ಬಿಟ್ಟು ಮಾತಾಡಿಸಿ ಪರಿಚಯ ಮಾಡ್ಕೊತೀನಿ, ನಮ್ಮ ಬೆಂಗಳೂರಲ್ಲೆಲ್ಲ ಹೆಂಗೂ ನಮ್ಗೆ ಹುಡುಗಿರು ಸಿಗ್ತಾಯಿಲ್ಲ ಅಂತ ಹೇಳ್ತವ್ರೆ. ಅದಕ್ಕೆ ನಾನು ನಿಧಾನಕ್ಕೆ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡುವ ಯಾರನ್ನ ಸಿಕ್ಕಿದ್ರೆ ಪಾಪ ನಿಲ್ಲಿಸಿ ನಮ್ಮ ಪ್ರಜುಗೆ ಪರಿಚಯ ಮಾಡಿಸಿ ಕೊಡೋಣ. ಬಟ್ ಹೊಡೆದ್ರೆ ನನಗೆ ಗೊತ್ತಿಲ್ಲಪ್ಪ, ನಾನು ಓಡೋಗ್ಬಿಡ್ತೀನಿ. ನೋಡಿ ಟಿಪ್ಟೂರು ನಮಗೂ ಇಲ್ಲಿ ಭಯ ಇಲ್ಲ ಬಿಡಿ ಬ್ರೋ. ಇಲ್ಲಿ ಚೆನ್ನಾಗಿದ್ದಾರೆ ನೋಡಿ ಬ್ರೋ ಗರ್ಲ್ಸು. ಇವರು ನಮ್ಮ ಮೋಹನ್ ಬ್ರೋ ಅವರು ಏನಾದರೂ ಆದರೆ ಇಲ್ಲಿ ಫೋನ್ ಮಾಡಿದ್ರೆ ಬರ್ಬೋದು. ಟಿಪ್ಟೂರ್ ಆಗಿರೋದ್ರಿಂದ. ಶಾರದಾ ನಗರ್ ಲವ್ ರೆಡ್ಡಿ. ಏನು ಬ್ರೋ, ನಮ್ಮ ಬೆಂಗಳೂರಿಗಿಂತೂ ಇಲ್ಲೇ ಹುಡುಗಿರು ಜಾಸ್ತಿ ಇದ್ದಾರೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ನ ಜನ್ಮಕ್ಕೆ ಹೋಗೋ. ನೀವು ಬಂದ್ರಿ ಅವಾಗ 2 ಸತಿ ಬಂದ್ರೆ ಎಲ್ಲಿಂದ ಹೋಗ್ತಾರೆ? ನಾನೇ ಇರೋವಾಗಾರೆ పొద్దున్నే బేవర్స్గాళ్ళు ఎక్కువైపోయారు. చచ్చా ಅಯ್ಯೋ ಬಿಡಿಯೋಣ, ಜಾಗ ಬಿಡಿಯೋಣ. ಈ ಕಿತ್ತಾಡೋರ್ಗೆ ಎಲ್ಲನೋ ಒಂದಿಷ್ಟು ಸಿಕ್ಕಿದ್ರೆ ಸಾಕು, ಕಿತ್ತಾಡ್ತಾ ಇರ್ತಾರೆ. ಓ ಸ್ವಾಮಿ ಕಾಪಾಡಪ್ಪ. ಟಿಪ್ಟೂರಲ್ಲಿ ರೋಡ್ಸ್ ಎಲ್ಲ ಚೆನ್ನಾಗಿದೆ, ತುಂಬ ಕಾಲೇಜಸ್ ಇದ್ದಂಗಿದೆ ಇಲ್ಲಿ. ನೋಡಿ ಚೆನ್ನಾಗಿದೆ ಏರಿಯಾ ಕೂಡ. ಓಹೋ ನೋಡೋ ಮಚ್ಚ, ಅಲ್ಲಿದ್ದಾರೆ ಹುಡುಗಿರು. ಮಾತಾಡ್ತೀಯಾ? ನೋಡ್ದಾ, ಖುಷಿ ಆಯ್ತಾ? ಕಾಲೇಜ್ ನೆನ್ಪಿಟ್ಕೋ. ನಮ್ಮ ಬೆಂಗಳೂರಲ್ಲೂ ಹುಡುಗಿರು ಕೊರತೆ ಇಲ್ಲ, ಇಲ್ಲೂ ಹುಡುಗಿರು ಕೊರತೆ ಇಲ್ಲ ಗುರು. ಹುಡುಗಿರ್ಗೆ ಎಲ್ಲೂ ಕೊರತೆ ಇಲ್ಲ, ಬಟ್ ನಮಗೆ ಹುಡುಗಿರು ಸಿಗ್ತಾ ಇಲ್ಲ ಅಷ್ಟೇ. ಓ ಮಚ್ಚಿ, ಯೂಟರ್ನ್ ಮಾಡ್ಲಾ? ನೋಡಿ ಇಲ್ಲೂ ಒಂದು ಚೆನ್ನಾಗಿದೆ ನೋಡು. ಇಲ್ಲಿ ಯಾವ ಚೆನ್ನಾಗಿಲ್ಲ ಬಿಡ ಮಚ್ಚಿ, ಈ ಗ್ಯಾಂಗಲ್ಲಿ ಯಾವ ಚೆನ್ನಾಗಿಲ್ಲ. ಹಾಂ ಗಾಡಿಯಲ್ಲಿದೆ ಅದು. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ನೋಡಿ ಅವ್ರು ಬಾಯ್ಸು ಸಿಗ್ನಲ್ ರೂಲ್ಸ್ ಫಾಲೋ ಮಾಡ್ರು, ಯಾಕ್ರೋ?